ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಿಸಿ ಕ್ಷೇತ್ರದಲ್ಲಿ ಇಂದು ನವೀಕರಣಗೊಂಡಿರ್ತಕ್ಕಂಥ ಕಟ್ಟೆ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ಲೋಕಾರ್ಪಣೆಯ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿ ಇಲ್ಲಿ ನಡೆಯುವಂತಹ ಪೂಜಾ ಕಾರ್ಯ, ದಾಸೋಹ ಕಾರ್ಯ ಎಲ್ಲ ಮತ್ತು ದೇವಸ್ಥಾನದ ನಿರ್ಮಾಣ ಕಾರ್ಯ ಎಲ್ಲ ಕಾರ್ಯದಲ್ಲಿಯೂ ಕೂಡ ತನು ಮನಧನ ಸಮರ್ಪಿಸಿ ಸೇವೆ ಮಾಡಿರ್ತಕ್ಕಂತಹ ಸಮಸ್ತ ಆಸ್ತಿಕ ಬಂಧುಗಳೇ, ತಾಯಂದಿರೇ ಹಾಗೂ ಹಿರಿಯರೇ, ನಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ. ಯಾಕಂದ್ರೆ ಎಷ್ಟೋ ಜನ ನಮ್ಗೆ ಹೇಳಿದ್ರು, ಇವತ್ತಿನ ದಿವಸ ಈ ದಿವಸ ನೀವು 1 ಗಂಟೆ ನಂತರ ಎಲ್ಲರೂ ಭಾಷಣ ಮಾಡಕ್ ಹೋದ್ರೆ ಯಾರು ಇರಲ್ಲ, 1 ಗಂಟೆ ಒಳಗೆ ನಿಮ್ಮ ಕಾರ್ಯಕ್ರಮ ಮುಗಿಸ್ರಿ ಅಂತಂದಿದ್ರು. ಯಾಕೆ ಅಂತ ಕೇಳಿದ್ರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆದೈತೆ, ನಿಮ್ಮ ಭಾಷಣ ಕೇಳಕ್ಕೆ ಯಾರು ಬರಬೇಕು, ಅಂಥದ್ರಲ್ಲಿ ಬೇಗ ಮುಗಿಸಿ ಹೋಗ್ಬೇಕಾದ್ರೆ ನೀವು ನೋಡ್ಕೊಂಡು ಕೂತ್ಕೊಳ್ರಿ ಅಂತ ಹೇಳಿದ್ರು ನಮಗೆ. ಆದ್ರೆ ನನಗೆ ಆಶ್ಚರ್ಯ ಅಂತಂದ್ರೆ, ಇಡೀ ಜಗತ್ತೇ ಟಿವಿ ಮುಂದೆ ಕುಂತ್ರೆ ನೀವು ದೇವರ ಮುಂದೆ ಕೂತಿರಲ್ಲ, ಇದು ನಿಮ್ಮ ದೊಡ್ಡ ಮನಸ್ಸು ಅಂತ ಹೇಳ್ತಾರೆ. ಅದು ಕೇಳಿ ಕೇಳಿ ಮಧ್ಯಾಹ್ನದ ಹೊತ್ತಿನಲ್ಲಿ. ಬೆಳಿಗ್ಗೆ ದೇವರ ಮುಂದೆ ಕುಂಡ್ರೋದೇನು ದೊಡ್ಡದಲ್ಲ, ಆದ್ರೆ 2 ಗಂಟೆ ನಂತರ ದೇವರ ಮುಂದೆ ಕುಂಡ್ರೋದೇನಿದೆ ಅದು ಬಹಳ ದೊಡ್ಡ ಕಷ್ಟದ ಕೆಲಸ. ನಿಮ್ಗೆ ಹೆಂಗೋ ಸಿದ್ಧಿ ಆಗಿಬಿಟ್ಟಿದೆ ಅದು. ಯಾಕೆ ಅಂತ ಹೇಳಿದ್ರೆ, ದೇವರು 2 ಹಸಿವು ಕೊಟ್ಟಿದ್ದಾನೆ. ಒಂದು ಹೊಟ್ಟೆ ಹಸಿವು, ಇನ್ನೊಂದು ನೆತ್ತಿ ಹಸಿವು. ಹೊಟ್ಟೆ ಹಸಿವು ತುಂಬೋದಕ್ಕೆ ಬೇಕಾದಷ್ಟು ಸಾಧನ ಇದ್ದಾವೆ. ಆ ನೆತ್ತಿ ಹಸಿವು ತುಂಬಬೇಕು ಅಂತಂದ್ರೆ ಅದು ದೇವರ ಸನ್ನಿಧಿಯಲ್ಲಿ ಮಾತ್ರ ಸಾಧ್ಯ, ಹೊರತು ಅದು ಬೇರೆ ಯಾರು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದಕ್ಕೆ ಹೊಟ್ಟೆ ಹಸೈತಂತ ಕೆಟ್ಟ ಕೆಟ್ಟ ಪದಾರ್ಥವನ್ನು ಯಾರಾದ್ರೂ ತಿಂದ್ರೆ ಆರೋಗ್ಯ ಕೆಟ್ಟು ಹೋಗ್ಬಿಡುತ್ತೆ. ನೆತ್ತಿ ಹಸು ತುಂಬ್ಕೊಳಕ್ಕೆ ಏನೇನು ಕೆಟ್ಟದನ್ನು ಕೇಳಿಬಿಟ್ರೆ ತಲೆನೂ ಆರೋಗ್ಯ ಹೆಂಗೆ ಕೆಟ್ಟೋಗುತ್ತೋ ಆಗ ತಲೆನೂ ಕೆಟ್ಟು ಹೋಗ್ಬಿಡುತ್ತೆ. ಆ ಕಾರಣಕ್ಕಾಗಿನೇ ಇವತ್ತು ಬಹಳಷ್ಟು ಜನ ಯುವಜನತೆ ಈ ನೆತ್ತಿ ಹಸು ತುಂಬ್ಕೊಳಕ್ಕೆ ಏನೇನೋ ಕೇಳಿಬಿಟ್ಟು ಏನೇನೋ ಆಗಿ ಹೋಗ್ಬಿಟ್ಟಿದ್ದಾರೆ. ಬಹಳ ಆಶ್ಚರ್ಯ. ಆ ಹುಡುಗರು ಕಿವಿನಲ್ಲಿ ಇಯರ್ಫೋನ್ ಹಾಕೊಂಡು ಹೋಗ್ತಾ ಇದ್ರೆ ಹಿಂದೆ ಗಾಡಿ ಬಂದದ್ದು ಗೊತ್ತಾಗೋದಿಲ್ಲ, ರೈಲ್ವೆ ಟ್ರ್ಯಾಕ್ ದಾಟ್ತಿದ್ರೆ ಟ್ರೈನ್ ಬಂದದ್ದು ಗೊತ್ತಾಗಿರೋದಿಲ್ಲ. ಅಷ್ಟೊಂದು ಅದರಲ್ಲಿ ತಲ್ಲೀನ ಆಗಿ 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 ಬಹುತೇಕ ಮಟ್ಟಿಗೆ ರಸ್ತೆ ಅಪಘಾತ ಏರ್ಪಟ್ಟದ್ದೇ ಆ ಹೆಗಲ ಮೇಲೆ ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸುವಾಗ ರೋಡ್ ಹಂಪ್ಸ್ ಬಂದದ್ದು ಕೂಡ ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಅವರು ಎಷ್ಟು ಸ್ಪೀಡ್ ಹೋಗ್ತಿರ್ತಾರಪ್ಪ ಅಂದ್ರೆ ಗಂಟೆಗೆ 108 ಕಿಲೋಮೀಟರ್ ಸ್ಪೀಡ್ ಹೋಗ್ತಿರ್ತಾರೆ. ಮತ್ತೆ ವಾಪಸ್ ಮನೆಗೆ 108 ಹತ್ತೆ ವಾಪಸ್ ಮನೆಗೆ ಬರೋದು. ಇಂತಹ ಸ್ಥಿತಿಯಲ್ಲಿ ಮನುಷ್ಯನಿಗೆ ತಾಳ್ಮೆಯನ್ನ ಕೂತ್ಕೊಳ್ರಲ್ಲ, ಮನುಷ್ಯನ